ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದರೂ ಕೂಡ ಈ ಕ್ವಶನ್ಗಳ ಮೋಸ್ಟ್ ಇಂಪಾರ್ಟೆಂಟ್ ರೂಲನ್ನು ಫಾಲೋ ಮಾಡ್ತಾವೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ಗಮನವಿಟ್ಟ ಈ ಒಂದು ಸೆಷನನ್ನು ನೋಡ್ರಿ. ಮೊದಲನೆಯ ಪ್ರಶ್ನೆ ಕಡೆ ಈಗ ನಾವು ಹೋಗೋದಾದ್ರೆ, ಸಿಂಧೂ ನಾಗರಿಕತೆಯ ಪ್ರಮುಖ ನಗರ ಯಾವುದು? ಆಪ್ಷನ್ ಎ ಪಾಟಲಿಪುತ್ರ, ಆಪ್ಷನ್ ಬಿ ಹರಪ್ಪ, ಆಪ್ಷನ್ ಸಿ ಅಯೋಧ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಆಪ್ಷನ್ ಬಿ ಹರಪ್ಪ. ಆನಂತರ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದ್ರೆ, ವೇದಗಳ ಕಾಲದಲ್ಲಿ ಪ್ರಮುಖ ವೃತ್ತಿ ಯಾವುದು? ಆಪ್ಷನ್ ಎ ವ್ಯಾಪಾರ, ಆಪ್ಷನ್ ಬಿ ಕೈಗಾರಿಕೆ, ಆಪ್ಷನ್ ಸಿ ಕೃಷಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷಿ. ಆನಂತರ ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ಹಕ್ಕಬುಕ್ಕ, ಆಪ್ಷನ್ ಸಿ ರಾಮರಾಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಕ್ಕಬುಕ್ಕ. ಆನಂತರ ಮುಂದಿನ ಪ್ರಶ್ನೆ, ತಾಳಿಕೋಟೆ ಕದನ ಯಾವ ವರ್ಷ ನಡೆಯಿತು? ಆಪ್ಷನ್ ಎ 1565, ಆಪ್ಷನ್ ಬಿ 1660, ಆಪ್ಷನ್ ಸಿ 1757. ಸರಿಯಾದ ಉತ್ತರ ಆಪ್ಷನ್ ಎ 1565. ಆನಂತರ ಮುಂದಿನ ಪ್ರಶ್ನೆ, ಅಕ್ಬರ್ ಯಾವ ವಂಶಕ್ಕೆ ಸೇರಿದವನು? ಈ ಪ್ರಶ್ನೆಗಳಿಗೆ ಆಪ್ಷನ್ ಎ ಲೋಧಿ, ಆಪ್ಷನ್ ಬಿ ಗುಲಾಮಿ, ಆಪ್ಷನ್ ಸಿ ಮೊಘಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಘಲ. ಆನಂತರ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಪ್ಲಾಸಿ ಕದನ ನಡೆದ ವರ್ಷ? ಆಪ್ಷನ್ ಎ 1757, ಆಪ್ಷನ್ ಬಿ 1657, ಆಪ್ಷನ್ ಸಿ 1757. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1757. ಆನಂತರ ಮುಂದಿನ ಪ್ರಶ್ನೆ, ಗಾಂಧೀಜಿ ಆರಂಭಿಸಿದ ಮೊದಲ ಚಳುವಳಿ? ಆಪ್ಷನ್ ಎ ಅಸಹಕಾರ, ಆಪ್ಷನ್ ಬಿ ಚಂಪಾರಣ್ಯ, ಆಪ್ಷನ್ ಸಿ ದಂಡಿ ಯಾತ್ರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಂಪಾರಣ್ಯ ಚಳವಳಿ. ಮುಂದಿನ ಪ್ರಶ್ನೆ, ಇವರಲ್ಲಿ ಹೊಯ್ಸಳರ ರಾಜ ಯಾರು? ಆಪ್ಷನ್ ಎ ವಿಷ್ಣುವರ್ಧನ, ಆಪ್ಷನ್ ಸಿ ಪುಲಕೇಶಿ, ಆಪ್ಷನ್ ಸಿ ದಂತಿದುರ್ಗ. ಸರಿಯಾದ ಉತ್ತರ ಆಪ್ಷನ್ ಎ ವಿಷ್ಣುವರ್ಧನ. ಆನಂತರ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಕರ್ನಾಟಕದ ಮೊದಲ ರಾಜಮನೆತನ? ಆಪ್ಷನ್ ಎ ಗಂಗರು, ಆಪ್ಷನ್ ಬಿ ಶಾತವಾಹನರು, ಆಪ್ಷನ್ ಸಿ ಕದಂಬರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕದಂಬರು. ಆನಂತರ ಮುಂದಿನ ಪ್ರಶ್ನೆ, ಬುದ್ಧನ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಲುಂಬಿನಿ, ಆಪ್ಷನ್ ಬಿ ಸಾರನಾಥ, ಆಪ್ಷನ್ ಸಿ ಅಯೋಧ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲುಂಬಿನಿ. ಮುಂದಿನ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನ ಗುರು ಯಾರು? ಈ ಪ್ರಶ್ನೆಗೆ ಆಪ್ಷನ್ಗಳು ಆಪ್ಷನ್ ಎ ಪತಂಜಲಿ, ಆಪ್ಷನ್ ಬಿ ಚಾಣಕ್ಯ, ಆಪ್ಷನ್ ಸಿ ಗುಣಾಢ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಣಕ್ಯ. ಆನಂತರ ಮುಂದಿನ ಪ್ರಶ್ನೆ, ಕದಂಬರ ಸ್ಥಾಪಕ ಯಾರು? ಆಪ್ಷನ್ ಎ ಚಂದ್ರಗುಪ್ತ, ಆಪ್ಷನ್ ಬಿ ಮಯೂರವರ್ಮ, ಆಪ್ಷನ್ ಸಿ ದಂತಿದುರ್ಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಯೂರವರ್ಮ. ಮುಂದಿನ ಪ್ರಶ್ನೆ, ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಆಪ್ಷನ್ ಎ ವರ್ಗೀಸ್ ಕುರಿಯನ್, ಆಪ್ಷನ್ ಸಿ MS ಸ್ವಾಮಿನಾಥನ್, ಆಪ್ಷನ್ ಸಿ ರತನ್ ಟಾಟಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ MS ಸ್ವಾಮಿನಾಥನ್. ಮುಂದಿನ ಪ್ರಶ್ನೆ, ಮುದ್ರಾ ರಾಕ್ಷಸ ಇದು ಯಾರ ಕೃತಿ? ಆಪ್ಷನ್ ಎ ಕನಕದಾಸರು, ಆಪ್ಷನ್ ಬಿ ಹರಿಹರ, ಆಪ್ಷನ್ ಸಿ ವಿಶಾಖದತ್ತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶಾಖದತ್ತ. ಮುಂದಿನ ಪ್ರಶ್ನೆ, ಮೊದಲ ಪಾನಿಪತ್ ಕದನ ಯಾವಾಗ ನಡೆಯಿತು? ಆಪ್ಷನ್ ಎ 1527, ಆಪ್ಷನ್ ಬಿ 1526, ಆಪ್ಷನ್ ಸಿ 1857. ಸರಿಯಾದ ಉತ್ತರ ಆಪ್ಷನ್ ಬಿ 1526. ಆನಂತರ ಮುಂದಿನ ಪ್ರಶ್ನೆ, ಹಂಪಿಯು ಯಾವ ನದಿಯ ದಡದ ಮೇಲಿದೆ? ಆಪ್ಷನ್ ಎ ಕೃಷ್ಣಾ ನದಿ, ಆಪ್ಷನ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ತುಂಗಭದ್ರಾ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತುಂಗಭದ್ರಾ. ಮುಂದಿನ ಪ್ರಶ್ನೆ, ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುವರು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನವಮಂಗಳೂರು, ಆಪ್ಷನ್ ಸಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಬಂದರು. ಆನಂತರ ಮುಂದಿನ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಯಾವುದು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನವಮಂಗಳೂರು, ಆಪ್ಷನ್ ಸಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ನವಮಂಗಳೂರು. ಆನಂತರ ಮುಂದಿನ ಪ್ರಶ್ನೆ, ಮರಾಠ ಸಾಮ್ರಾಜ್ಯದ ಸ್ಥಾಪಕ? ಆಪ್ಷನ್ ಎ ಛತ್ರಪತಿ ಶಿವಾಜಿ ಮಹಾರಾಜ್, ಆಪ್ಷನ್ ಬಿ ಸಂಭಾಜಿ ಮಹಾರಾಜ್, ಆಪ್ಷನ್ ಸಿ ಮಾಧವರಾವ್. ಸರಿಯಾದ ಉತ್ತರ ಆಪ್ಷನ್ ಎ ಶಿವಾಜಿ ಮಹಾರಾಜವರು. ಆನಂತರ ಮುಂದಿನ ಪ್ರಶ್ನೆ, ಶಿವಾಜಿ ಮಹಾರಾಜವರ ಮಗನ ಹೆಸರೇನು?
ಆಪ್ಷನ್ ಎ ನಾನಾ ಸಾಹೇಬ್, ಆಪ್ಷನ್ ಬಿ ಸಂಭಾಜಿ, ಆಪ್ಷನ್ ಸಿ ಮಾಧವರಾವ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಭಾಜಿ ಮಹಾರಾಜ. ಆನಂತರ ಮುಂದಿನ ಪ್ರಶ್ನೆ, ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು. ಆಪ್ಷನ್ ಎ ಪೋರ್ಚುಗೀಸರು, ಆಪ್ಷನ್ ಬಿ ಡಚ್ಚರು, ಆಪ್ಷನ್ ಸಿ ಬ್ರಿಟಿಷರು. ಸರಿಯಾದ ಉತ್ತರ ಆಪ್ಷನ್ ಎ ಪೋರ್ಚುಗೀಸರು. ಮುಂದಿನ ಪ್ರಶ್ನೆ, ಭಾರತವನ್ನು ಬಿಟ್ಟು ಹೋದ ಕೊನೆಯ ಯುರೋಪಿಯನ್ನರು. ಆಪ್ಷನ್ ಎ ಪೋರ್ಚುಗೀಸರು, ಆಪ್ಷನ್ ಬಿ ಡಚ್ಚರು, ಆಪ್ಷನ್ ಸಿ ಬ್ರಿಟಿಷರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪೋರ್ಚುಗೀಸರು. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ವರ್ಷ. ಆಪ್ಷನ್ ಎ 1510, ಆಪ್ಷನ್ ಬಿ 1600, ಆಪ್ಷನ್ ಸಿ 1498. ಸರಿಯಾದ ಉತ್ತರ ಆಪ್ಷನ್ ಸಿ 1498. ಪೋರ್ಚುಗೀಸರು ಗೋವಾವನ್ನು ಗೆದ್ದುಕೊಂಡ ವರ್ಷ. ಆಪ್ಷನ್ ಎ 1510, ಆಪ್ಷನ್ ಬಿ 1600, ಆಪ್ಷನ್ ಸಿ 1498. ಸರಿಯಾದ ಉತ್ತರ ಆಪ್ಷನ್ ಎ 1510. ಮುಂದಿನ ಪ್ರಶ್ನೆ, ನಾಲ್ಕು ತಂತಿ ಇದು ಯಾರ ಕೃತಿ. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದ ರಾ ಬೇಂದ್ರೆ, ಆಪ್ಷನ್ ಸಿ ಶಿವರಾಮ್ ಕಾರಂತ. ಸರಿಯಾದ ಉತ್ತರ ಆಪ್ಷನ್ ಬಿ ದ ರಾ ಬೇಂದ್ರೆ. ಮುಂದಿನ ಪ್ರಶ್ನೆ, ಮೂಕಜ್ಜಿಯ ಕನಸುಗಳು ಇದು ಯಾರ ಕೃತಿ. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದ ರಾ ಬೇಂದ್ರೆ, ಆಪ್ಷನ್ ಸಿ ಶಿವರಾಮ್ ಕಾರಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿವರಾಮ್ ಕಾರಂತ. ಆನಂತರ ಮುಂದಿನ ಪ್ರಶ್ನೆ, ಮಾಡು ಇಲ್ಲವೇ ಮಡಿ ಸಂದೇಶ ನೀಡಿದವರು. ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ ತಿಲಕರು, ಆಪ್ಷನ್ ಸಿ ಗಾಂಧೀಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧೀಜಿ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ. ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಬೆಂಗಳೂರು. ಈ ಪ್ರಶ್ನೆಯ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಉತ್ತರವನ್ನು ಸರಿಯಾಗಿ ಮಾಡ್ತೀರಂತ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಭಾಳಷ್ಟು ಉಪಯೋಗ ಇರುವುದರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.